ಓಯ್ ನಿಂದೆ ಅಂತ ಅಲ್ಲೆಲ್ರು ಆರಾಮದಾಯಕ ಉಸಿರು ಬಿಡ್ತಾ ನಿಂತಿದ್ರೆ ನೀನ್ ಇಲ್ಲಿ ಬಂದು ನಿಂತ್ಕೊಂಡು ನಿಟ್ಟುಸಿರು ಬಿಡ್ತಾ ಇದೆಯಲ್ಲ, ಯಾಕೆ? ಸರಿ, ರೋಹಿಣಿ ಅವ್ರ ಸ್ಥಿತಿ ನೋಡ್ತಿದ್ರೆ ನಂಗೆ ತುಂಬಾ ಹಿಂಸೆ ಆಗ್ತಿದೆ. ಚಂಚಲಾಗೆ ಇದ್ದಾಳಲ್ಲ ಮಾಡು. ಹಾಗಲ್ಲ ರೀ, ಮನೋಜ್ ಅವರು ಬೇಗ ಹುಷಾರಾಗ್ಲಿ ಅಂತ ಹಗ್ಲು ರಾತ್ರಿ ಹೋರಾಡ್ಬಿಟ್ರು. ಕಡೆಗೆ ನನ್ ಕಣ್ಣೆ ಕೊಟ್ಬಿಡ್ತೀನಿ ಅನ್ನೋ ನಿರ್ಧಾರ ಮಾಡ್ಬಿಟ್ರು. ಪಾಪ ರೀ, ನೆನ್ನೆ ಎಲ್ಲ ನಿದ್ದೆನೆ ಮಾಡಿಲ್ಲ. ಅವ್ರು ನೋಡಿದ್ರೆ ಗೊತ್ತಾಗ್ತಿದೆ. ಭಾಗ್ಯವಂತರು ಸರೋಗದೇವಿ ಬಿಡಮ್ಮ ಅವಳು. ಲೈ, ಖುಷಿ ಪಡೋ ವಿಷಯಕ್ಕೆ ಇಲ್ಲಿ ಬಂದು ನೊಂದ್ಕೊಂಡ್ ನಿಂತಿದ್ಯಲ್ಲೇ, ಈದ್ಕೋತಾ ಇದೆಯಲ್ಲ ಯವ್ವ ನೀನು. ದುಃಖ ಪಡೋ ವಿಷಯ ರೀ, ಹೆಂಡತಿ ಇಷ್ಟೆಲ್ಲ ತ್ಯಾಗ ಮಾಡಿ ಸೇವೆ ಮಾಡಿದ್ರು. ಕೃಷಿ ವಿಷಯದಲ್ಲಿ ನಿಮ್ಮಣ್ಣ ಅವ್ರಿಗೆ ತುಂಬಾ ಮೋಸ ಮಾಡ್ತಿದ್ದಾರೆ. ಅಲ್ಲ ರೀ, ಇಂತ ಒಳ್ಳೆ ಹೆಂಡತಿಗೆ ಅಂತ ಘನಘೋರ ಸತ್ಯನ ಮುಚ್ಚಿಟ್ಟಿದಾರಲ್ಲ ನಿಮ್ಮಣ್ಣ, ಅವ್ರಿಗೆ ಒಳ್ಳೇದಾಗುತ್ತಾ? ರೀ, ನಿಮ್ ನೆನ್ಪಿದ್ಯಾ? ಕಡೆ ಸಲ ಕೃಷಿ ಇದೇ ರೀತಿ ಕಣ್ಣೀಟ್ ಮಾಡ್ಕೊಂಡ್ ಬಂದಿದ್ದ. ನಾವೇ ಅವನ್ನ ಹಾಸ್ಪಿಟಲ್ ಸೇರ್ಸಿದ್ವಿ. ಅದನ್ನೆಲ್ಲ ಮರೆಯಕ್ಕಾಯ್ತು ಅದೇನೆ. ಅವತ್ತು ಆ ಮಗುಗೆ ತಂದೆ ಇದ್ರು. ಅವತ್ ಆ ಮಗು ಪಟ್ ನೋವ್ಗೆ ಇವತ್ತು ಆ ದೇವ್ರ ನಿಮ್ ಅಣ್ಣಗೆ ಶಿಕ್ಷೆ ಕೊಟ್ಟಿರ್ಬೋದು. ನನ್ಗಾಗ್ತಿಲ್ಲ ರೀ, ಇದನ್ನ ರೋಹಿಣಿ ಅವ್ರ ಹತ್ರ ಹೇಳ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ಕೋತೇರಿತ್ತೋ. ಇನ್ನು ಈಗ ತಾನೇ ಬದುಕುದ್ಲಲ್ಲಪ್ಪ, ಬಡಜೀವ ಅಂತ ಬದುಕುಳಿದಿದ್ದಾನೆ. ನೀನು ಗ್ಯಾಪ್ ಹೋಗ್ಬಿಟ್ಟು ಪುಳ್ಳೆ ಇಟ್ಬಿಡು. ಏನೇ ನೀನು ಲೈ, ನಿಜಾಂಶ ಏನು ಅಂತ ಗೊತ್ತಾಗದೆ ಹೋಗ್ಬಿಟ್ಟು ಅದ್ರ ಏನೇನ ಮಾತಾಡಬಾರ್ದು ಕಣೆ. ಇವಾಗ ಗೊತ್ತಾಗಿಲ್ವಾ ನಿಜ? ಸಾಕ್ಷಿಗಳು ಬೇಕವ್ವ. ಛಾಯಾನ ಅವತ್ತು ಮನೆ ಕರ್ಕೊಂಡ್ ಬರ್ದೇ ಹೋಗಿದ್ರೆ ಅವಳ ಹತ್ರ ದುಡ್ಡು ತಗೊಂಡೇ ಇಲ್ಲ ಅಂತ ಹೇಳ್ಬಿಡ್ತಿದ್ದ ಅವನು. ಅವ್ನು ಮುಂದೆ ಹೋಗ್ಬೇಕಾದ್ರೆ ಸಾಕ್ಷಿಗಳು ರೆಡಿ ಇಟ್ಕೊಂಡು ಹೋಗೋಣ, ಆಯ್ತಾ? ಅಲ್ಲಿ ತನಕ ತಾವು ಸ್ವಲ್ಪ ಸಮಾಧಾನವಾಗಿರಿ. ಅಪ್ಪ ಸಕ್ರೆ ಎಲ್ರು ಅಲ್ಲೇ ಇದ್ದಾರೆ. ಈ ಮಾತನ್ನ ಏನಾದ್ರೂ ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಮನೋಜಂಗೆ ಈಗ ತಾನೇ ಬಂದಿರೋ ಕಣ್ಣನ್ನ ಹಂಗೆ ವಾಪಸ್ ಕಳಿಸ್ಬಿಡ್ತಾರೆ. ಕಣ್ಣು ಕಾಣ್ತಾ ಇದೆ, ಈಗ ಯಾಕೆ ಬಟ್ ಕೈ ಇಟ್ಕೊಂತ ಇದ್ದೀರಾ? ಮನೋಜ ಎಲ್ಲಾದ್ರೂ ಕಾಣಿಸುತ್ತ ಬಿದ್ದೋದ್ರೆ ಅಂತ ಕಣೋ. ಅಯ್ಯೋ ಅಮ್ಮ, ಕಣ್ ಸುತ್ತ ಬೀಳಕ್ಕಾಗುತ್ತೇನಮ್ಮ, ತಲೆ ತಾನೇ ಸುತ್ತ ಬೀಳೋದು. ಸುಮ್ಮನಿರು ಮನೋಜ, ನಿಂಗೆ ಏನು ಗೊತ್ತಾಗಲ್ಲ. ದೇವ್ರು ಕಣ್ಣಿಗೂ ಬುರ್ರೆಗೂ ಕರೆಕ್ಷನ್ ತೆಗೆದುಬಿಟ್ಟಿದ್ದ. ಅಯ್ಯೋ ಪಾಪ ಅಂತ ಕೊಟ್ಟಿದ್ದಾನೆ. ಸುಮ್ನೆ ಕರೆಕ್ಷನ್ ಹೇಳ್ತಾ ಇರಬೇಡ ಕಣ. ಆಮೇಲೆ ಇನ್ನೊಂದ್ ಮಾತು, ಇನ್ಮೇಲೆ ತಲೆ ಎತ್ಕೊಂಡು ಓಡಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊ. ಯಾಕೋ? ನಾನು 5 ಡಿಗ್ರಿ ಓದಿರೋದು ತಲೆ ಎತ್ಕೊಂಡು ತಿರ್ಗಾಡೋದಕ್ಕೆ, ತಿಳ್ಕೊ. ಪಾಪ, ನೀನ್ ಕಣ್ಣು ಹಾಕಿದಕ್ಕೆ ಕಣೋ ನನ್ನ ಮಗನ್ ಕಣ್ಣೇ ಹೊಟ್ಟೋಗ ಹಾಗಾಗಿತ್ತು. ಮೂಕನ್ ಹೇಳವ್ವ, ಡೈರೆಕ್ಟ್ ಆಗಿ ಲೈಟು ಕಣ್ಮೊಳಗ್ ಬೀಳ್ಬಾರ್ದು ಅಂತ ಡಾಕ್ಟ್ರೇ ಹೇಳಿದಾರೆ. ಅದಕ್ಕೆ ಸುಮ್ನೆ ಸೂರ್ಯನ್ ಕಡೆ ನೋಡ್ಬೇಡ ಸೂರ ಅಂತ ಇದ್ದೆ. ನೋಡ್ಕೊಳ್ಳೇಬೇಕು ಅಂತಂದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಇದ್ದಿದೆ ತಾನೇ ಹಾಡು, ನಡಿಯೋ ಸುಮ್ನೆ. ನನ್ ಮಗನ್ ಕಣ್ಣು ಮೇಲೆ ಕಣ್ಣು ಬಿದ್ದೋಗಿದೆ ನಿಂದು. ಇದು ಅಟ್ಟ ಏನಾದ್ರು ಬಂದ್ರೆ ಹಂಗೆ ಮುಷ್ಟಿ ಬಾರಿಸ್ಬಿಡ್ತೀನಿ ಅಷ್ಟೇ. ಆಯ್ತು ಕಣವ್ವ, ನಡಿ 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 ನಡಿ. ಬರೋ ನೀನು. ಮನೋಜ ಹುಷಾರಪ್ಪ, ಕಣ್ ಕಾಣಿಸ್ತಿದೀನೋ? ಸುಮ್ಮನೆ ಇದ್ಯೋ, ಕಾಣಿಸ್ತೀವ ನಡ್ಕೊಂಡ್ಬರ್ತಾನೆ ನೋಡು. ಎಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿ, ನೀನ್ ಸುಮ್ಮನಿದ್ರೆ ಸಾಕು. ಅಲ್ಲ, ಮತ್ ಕಣ್ ಬಂದ್ಮೇಲೂ ಕಣ್ ಕಾಣಿಸ್ತಾ ಇದ್ಮೇಲೂ ಇಬ್ರು ಹಿಂಗ್ ಇಡ್ಕೊಂಡಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನನ್ ಮಗನ್ ಮೇಲೆ ಪ್ರೀತಿ ಕಣೋ. ಸುಮ್ನೆ ನಿನ್ ಬಾಪ, ನೀನ್ ಅವ್ನ ಮಾತು ಕೇಳ್ಬ. ನಿನ್ ಬಾಪ ನೀನು. ರೀ ರೀ, ಮಗು ಬಂದಿದೆ ಬನ್ನಿ. ತಗೊಂಡ್ ಬಾಪ, ಮಗು ಬಂದಿದೆ ಕೊಡ್ಸುವಂತೆ. ಅಯ್ಯೋ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನೋ ಪಾಪ ನೀನ್. ನಿಧಾನ ಇಲ್ಲೇ ಇರು. ಬರಯ ನಿಮ್ಮನೆ ಎದುರು ನೋಡ್ತಾ ಇದ್ದು. ಬನ್ನಿ 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 ಬನ್ನಿ. ಏನ್ರಿ ನೀವ್ ಇರಿಗೊಂದ್ ನಿಮಿಷ. ಮೀನಾ, ಎಲ್ ಬಿದ್ದು ನಿದ್ದೆ ಹೊಡಿತಿದ್ಯೆ? ಮಗು ಬಂದಿದೆ, ಆರ್ತಿ ಎತ್ಕೊಂಬ ಅಂದ್ರೆ. ಅವಳು ಆರ್ತಿ ತರಕ್ಕೆ ಒಳಗೆ ಹೋಗಿದ್ದಾಳೆ ಕಣೆ. ಮನೆಗೆ ಇನ್ನು ಎಂಟ್ರಿ ಆಗ್ತಾ ಇವೆ, ಆಗೇನೆ ಕೀರ್ಲು ಬಿಡ್ತೀಯಲ್ಲ, ಸ್ವಲ್ಪ ಸುಮ್ನಿರು. ಏನಪ್ಪಾ ಮನೋಜ್ ಕುಮಾರ, ಮನೆಯೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ಸಕ್ಕದಾಗಿ ಕಾಣ್ತಿದ್ಯಪ್ಪ. ಆಪರೇಷನ್ ಚೆನ್ನಾಗಿ ಆಗಿದೆಯಲ್ಲಪ್ಪ. ಇವಾಗ ಸೂರ್ಯ, ಚಂದ್ರ, ಮಂಗಳ, ಬುಧ ಎಲ್ಲ 5 ಅಡಿ ಗ್ಯಾಪ್ ಅಲ್ಲೇ ಕಾಣಿಸ್ತದೆ ಇವನಿಗೆ. 5 ಡಿಗ್ರಿ ಅಲ್ವೇನೋ, ಅದಕ್ಕೆ 5 ಅಡಿ ದೂರದಲ್ಲೇ ಕಾಣಿಸುತ್ತೆ. ಕರೆಕ್ಟ್. ಕುಡಿ ಕುಡಿ, ಆ ಕಡೆ ಹೋಗು, ಹೋಗು ಆ ಕಡೆ. ಇಷ್ಟೇ ಆಗೋಯ್ತು. ಹೊರಗಿದ್ದಾಗ ನಾವಿಬ್ರು ಮನೆಯವರೇ ಆಗಿದ್ವಿ. ಮನೆಗೆ ಬಂದ ತಕ್ಷಣ ಹೊರಗಿನವರಾಗೋದ್ವಿ. ಸೇರಿಕೆನ ಬಾಳ್ವೆ ಬಂದಷ್ಟು ಬಾಳೆಗೊನೆ ತಕ. ರೋಹಿಣಿ ತಗೋ, ಇದನ್ ಚೆಲ್ಬಿಟ್ಪ. ಮನೋಜ, ಬಲಗಾಲಿಟ್ಟು ಒಳಗ್ ಪಾಪ. ಸೇರಿಟ್ ಕುಡ್ಲೇನಾ? ಒತ್ತು ಬಂದ್ಬಿಡು ಹಂಗೆ ಗಂಡು ಮುತ್ತೆ ಮಗನಾಗೆ. ಸೂರ್ಯ ಅವ್ರೆ, ಸ್ವಲ್ಪ ಸುಮ್ನೆ ಇರ್ತೀರಾ ನೀವು? ಆಯ್ತು ಕಣವ, ಮಗಂದು ಪ್ಲಾಸ್ಟರ್ ಅಲ್ಲ, ಪ್ಲಾಸ್ಟಿಂಗ್ ಪೇಪರ್ನ ಬಾಯಿ ಒಳಗೆ ತುರ್ಕೊಂಡು ಹಂಗೆ ಸುಮ್ಮನೆ ಇಟ್ಬಿಡ್ತೀನಿ, ಆಯ್ತಾ? ಅಮ್ಮ, ಹೆಜ್ಜೆ ಇಡ್ತೀನಿ. ಇಡಪ್ಪ ಇಡಪ್ಪ, ಬಲಗಾಲ ಇಟ್ಬಿಟ್ಟು ಒಳಗಡೆ ಪಾಪ. ಬಲಗಾಲ ಇಟ್ಟೆ. ಹಿಂಗೆಲ್ಲ ಇರತ್ತ. ವೆಲ್ಕಮ್. ಕರ್ಕೊಳವ ಈರ್ ಬಸ್ವಾ, ಇನ್ನೊಂದು ಕಾಲ್ ಇಟ್ಬಿಡಪ್ಪ, ಆಗೋಗ್ಲಿ ಅತ್ಲಾಗೆ.
ಸಕ್ಕರೆ ಚಪ್ಪಲ್ ಹೊಡಿ. ಹೊಡಿತೀನಿ ಕಣ ಹೊಡಿತೀನಿ. ನೀನ್ ಪಾಪ ಅತ್ತೆ ನೀರ್ ಕೊಡ್ಲಾ? ಅಷ್ಟಲ್ಲೇ ಮುಗಿಸ್ಬಿಡ್ ನೀನು. ಅಲ್ಲ ಕಡೆ ಜ್ಯೂಸ್ ಕಾಫಿನ ತಂದ್ಕೊಡಕ್ಕಾಗಲ್ವಾ ನಿಂಗೆ? ಡಿಕಾಕ್ಷನ್ಗೆ ನೀರ್ ಇಟ್ಟಿದ್ದೀನತ್ತೆ. ಏ ಹುಡ್ಗಿ, ಅಲ್ಲ ಡಿಕಾಕ್ಷನ್ಗೆ ನೀರ್ ಯಾಕೆ ಇಟ್ಟಿರೋದು? ಹಾಲು ಇಟ್ರೆ ತಾನೇ ಕಾಫಿ ಆಗೋದು. ಡಿಕಾಕ್ಷನ್ ಹಾಕಕ್ಕೆ ನೀರ್ ಇಟ್ಟಿದಾರ ಕಣೋ. ಏನೋ ನೀನು ಏನು ಅರ್ಥ ಮಾಡ್ಕೊಳಲ್ವಲ್ಲೋ ಎದ್ಕೊಂಡೇರೆ. ಅಪ್ಪ, ನೀವೆಲ್ರು ಅರ್ಥ ಮಾಡ್ಕೊಳಂಗೆ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ನಾನಿವತ್ತು ಇಷ್ಟು ಎತ್ತರ ಬೆಳಿತಾ ಇರ್ಲಿಲ್ಲಪ್ಪ. ನಾನು ಯಾವತ್ತು ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು. 5 ಡಿಗ್ರಿ ಮನೋಜ. ಅಪ್ಪ ತಂದೆ ಮನೋಜ್ ಕುಮಾರ, ಸಾರ್ಪ್ ಆಯ್ತು ಕಣ, ಸಾರ್ಪ್ ಆಯ್ತು ಅಂದ್ರೆ ನಾವು ಓದಿಸ್ಬಿಟ್ಟು ನಾವು. ಆಯ್ತಾಯ್ತು, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲ ಫ್ರೀಯಾಗಿ ಸಿಕ್ಕಿದ ನನ್ ಮಗ ಅಂತ ಲೈನ್ ಆಗಿ ಎಲ್ರು ಬಂದು ಉಗಿಯಕ್ ಶುರು ಮಾಡ್ಬಿಡ್ಬೇಡಿ. ಫ್ರೀಯಾಗಿ ಎಲೆ ಸಿಕ್ಕಿದೆ, ನೀನೇ ಎತ್ತಿದ್ದಲ್ವೇನೆ. ಮನೋಜ, ನೀನು ಹುಷಾರಾಗಿ ಬಂದ್ರೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಉರುಳು ಸೇವೆ ಕಾರ್ಯಕ್ರಮ ಇಟ್ಕೋತೀನಿ ಅಂತ ಬೇಡ್ಕೊಂಡಿದ್ದೆ ಕಣೋ. ಅದೇ ಬೇರೆ ಸೊಪ್ಪು ಅದಾ? ಅಯ್ಯೋ ಅದಲ್ಲ ಮನುಷ್ಯ, ಇದು ಬರೀ ಉರುಳು ಸೇವೆ ಕಣೋ. ಮತ್ತೆ ನೀವ್ ಯಾಕತ್ತೆ ಇದನ್ನೆಲ್ಲ ಹರಿಸ್ಕೊತೀರಾ? ಅದು ಈ ವಯಸ್ಸಲ್ಲಿ. ರೋಹಿಣಿ, ನಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ಮಮ್ಮ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಗೊತ್ತಾ? ಮನೋಜ, ಹರಕೆ ಹೊತ್ಕೊಂಡಿರೋದು ನಾನು, ಆದ್ರೆ ಆ ಸೇವೆ ಮಾಡ್ಬೇಕಾಗಿರೋದು ನೀನು ನಿನ್ ಹೆಂಡತಿ ಕಣ. ಅಮ್ಮ, ನಾನು ಹುಷಾರಿಲ್ದೇ ಇರೋ ಹಾಲ್ಗೆನೆ ಹಸುಳೆ ಅಂತ ನೋಡ್ದೆ, ಉರುಳು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಈಗೆಲ್ಲ ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನಿಂಗೆ ಕರಳ್ತಾನೆ ಹೇಗ್ ಬಂತು? ನೋಡಿದ್ರ ಅಪ್ನೆ, ಎಲ್ರು ಮನಸ್ಸು ಹೇಗ್ ಬಂತು ಅಂತ ಕೇಳ್ತಾರೆ, ಇವ್ರು ಕರುಳಿಂಗ್ ಬಂತು ಅಂತ ಕೇಳ್ತಾ ಇದ್ದಾರೆ. ಏಯ್ ಸುಮ್ನೆ ನಿಂತ್ಕೊಳ. ನಂದು ಅಮ್ಮಂದು ಕರಳು ಸಂಬಂಧ ಕಣ. ಅಯ್ಯ ಸೋದೆ ಗುನಿ, ಎಲ್ಲ ಅಮ್ಮ ಮಕ್ಳ ಸಂಬಂಧ ಕರಳು ಸಂಬಂಧನೇ ಕಡ. ಆದ್ರೆ ಸಂಬಂಧ ಹುಟ್ಟಿದ ಮೇಲೆ ಅದು ಕರಳು ಸಂಬಂಧ ಅನ್ನಿಸ್ಕೊಳಲ್ಲ, ಕರುಣೆಗಳ ಸಂಬಂಧ ಅಂತ ಅನ್ನಿಸ್ಕೋತಾರೆ. ಹಾಗಂದು ಕರಳು ಕಿತ್ಕೊಂಡು ಊಟ ಆಚೆ ಬಂದ್ರು ಇನ್ನು ಕರಳು ಸಂಬಂಧ ಅಂತಾನೆ ಇರಿತ್ತು. ನಿಮ್ಮಿಷ್ಟ ದೇವಸ್ಥಾನದ್ದು, ಆದ್ರೆ ಇನ್ಮೇಲಾದ್ರೂ ಈ ರೋಡಲ್ಲಿ ಅಟ್ಟಿಸ್ಕೊಂಡು ಓಡೋಗೋದನ್ನ ತಪ್ಸು. ಆ ವಿಶ್ವಾಸ ಏನಾರ ಮತ್ತೆ ಕಣ್ಣಿಗೆ ಬಿದ್ರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡು. ನನಗೆ ಇನ್ಫಾರ್ಮ್ ಮಾಡಿದ್ರು ಸಾಕಾಗಿರೋದು. ಎದುರುಗಡೆ ಪೊಲೀಸ್ ಏನು ಮಾಡ್ಕೊಳಕ್ ಆಗ್ಲಿಲ್ಲ, ನೀನೇನ್ ಮಾಡ್ಕೊಂಡ್ಬಿಡ್ತೀಯೋ? ಫೋನ್ ಮಾಡಿದ್ರೆ ಗೊತ್ತಾಗಿರೋದು. ಇನ್ಮೇಲಾದ್ರೂ ಹುಷಾರ ಕಣ. ಮನೋಜ, ಪೂಜೆ ಯಾವಾಗ ಮಾಡ್ತೀರಾ? ಉರುಳು ಸೇವೆ ಯಾವಾಗ ಮಾಡ್ತೀರಾ? ಗೊತ್ತಾ, ಹರಕೆನ ಹಂಗೆ ತುಂಬಾ ದಿನ ಉಳಿಸ್ಕೋಬಾರ್ದು, ಆಗಾಗ ಮಾಡಿ ಮುಗಿಸ್ಬಿಡ್ಬೇಕು ಕಣ. ಅಯ್ಯೋ, ನಿಂದೊಳ್ಳೆ ಕತೆ ಆಯ್ತು. ಸರಿ ಇರು, ನೋಡೋಣ. ನಾನು ಒಂದ್ 2 ನಿಮಿಷ ಕಣ್ಣು ಮುಚ್ಕೊಂತೀನಿ. ರೋಹಿಣಿ, ಸ್ವಲ್ಪ ಪಕ್ಕಕ್ ಬಾ. ಅಮ್ಮ, ಅಯ್ಯಪ್ಪ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮಗು ಮಲಗಿರ್ತಾರೆ, ಸುಮ್ಮನೆ ಏನೋ ಪಾಪ ಚೆನ್ನಾಗ್ ನಿದ್ದೆ ಮಾಡ್ಲಿ ಅಂತ ಲಾಲಿ ಆಡ್ತಾ ಇದ್ದೆ. ನೀನ್ ಲಾಲಿ ಆಡಬೇಡ, ಪಾಲಿ ಆಡಬೇಡ, ಸುಮ್ನೆ ಕೂತ್ಕೋ. ಎಲ್ಲ 2 ನಾನು, 1 ಪನೀರ್ ಮಂಚೂರಿಯನ್ ಅಂಡ್ 1 ದಾಲ್ ಕಿಚಡಿ ಅಷ್ಟೇ ಅಲ್ವಾ ಸರ್? ಸದ್ಯಕ್ಕಷ್ಟೇ. ಓಕೆ ಸರ್. ಆಮೇಲೆ ಇವ್ರೆ, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ ಸರ್. ನೀವ್ಯಾಕೆ ನನ್ ಜೊತೆ ಕೆಲಸ ಮಾಡಬಾರ್ದು? ಚೆನ್ನಾಗಿ ಓದಿದೀರಾ, ಕೈ ತುಂಬಾ ಸಂಬಳ ಕೊಡ್ತೀನಿ. ಕೆಲಸ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ನನ್ ಜೊತೆ ಓಡಾಡ್ಕೊಂಡಿದ್ರೆ ಸಾಕು. ಸರ್, ನಾನು ಇಲ್ಲಿ ಇರೋರ ಹತ್ರ ಪರ್ಮಿಷನ್ ತಗೋಬೇಕದು. ನಿಮ್ ಓನರಾ? ಇಲ್ಲ ಸರ್, ಇಲ್ಲಿನ ಶೆಫ್ದು. ಶೆಫ್ ಹತ್ರ ಪರ್ಮಿಷನ್ ಬೇಕಾ ನಿಮ್ಗೆ? ಎಸ್ ಸರ್, ಯಾಕಂದ್ರೆ ಅವ್ರು ನನ್ ಗಂಡ. ಆಯ್ತು, ಬೇಡ ಬಿಡಿ. ಕರ್ಕೊಂಬಲ್ಲ, ಕೇಳ್ತೀರಾ? ಇಲ್ಲ ಬಿಡಿ, ಆರ್ಡರ್ ಮಾತ್ರ ತಂದ್ಕೊಳ್ಳಿ. ಥ್ಯಾಂಕ್ ಯು ಸರ್. ಶ್ರುತಿ, ಇಸ್ ಎವ್ರಿಥಿಂಗ್ ಓಕೆ? ಏನಲ್ವಲ್ಲ? ಅಲ್ಲ, ಅವ್ರು ಬೇರೆ ತರ ಏನೋ ಮಾತಾಡ್ತಿದ್ರು. ಅಯ್ಯೋ, ಹೋಟ್ಲಗ್ ಬರೋರು ಜೋಲ್ ಸುರಿಸೋದು ಕಾಮನ್ ನೀತು. ಕೆಲವರು ತಿಂಡಿಗೋಸ್ಕರ ಜೋಲ್ ಸುರಿಸ್ತಾರೆ, ಇನ್ ಕೆಲವರು ಇಂಥವ್ರು ತಿಂಡಿ ಕೊಡೋರ್ಗೋಸ್ಕರ ಜೋಲ್ ಸುರಿಸ್ತಾರೆ. ಶಾಲ್ ಐ ಟಾಕ್ ಟು ಹಿಮ್? ಅಯ್ಯೋ ನೀತು, ಇವತ್ತೊಬ್ರು ನಾಳೆ ಇಬ್ರು ಎಷ್ಟ್ ಚೆನ್ನಾಗಂತ ಮಾತಾಡಿ ನೀವು ಹೊರಗ್ ಹಾಕ್ತೀರಾ ಅವ್ರನ್ನೆಲ್ಲ. ಬಿಸ್ನೆಸ್ ಡಲ್ ಆಗುತ್ತೆ. ಅದೆಲ್ಲ ಬೇಡ. ನಾನು ಏನ್ ಮಾತಾಡ್ಬೇಕಿತ್ತು ಅದನ್ನ ಮಾತಾಡಿದ್ದೀನಿ. ಯು ಡೋಂಟ್ ವರಿ, ಓಕೆ? ಹಾಯ್ ಮ್ಯಾಮ್, ಏನ್ ಕೊಡ್ಲಿ? ಅಲ್ಲಮ್ಮ, ನೀನೇ ನಿಲ್ಲಿ ನಿನ್ ಅವತಾರ ನೋಡ್ಕೊಂಡು ಕಣ್ ತುಂಬ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ, ಏನಾಗಿದೆ? ಸಾಲ್ದೇನೆ ನೀನ್ ಆ ಡಬ್ಬಿಂಗ್ ಕೆಲಸ ಮಾಡ್ತೀನಿ ಅಂದಾಗ್ಲೇ ಬೇಡ ಅಂದವಳು ನಾನು. ಈಗ ಇಲ್ಲಿ ಬಂದು ಸಪ್ಲೈಯರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ಸಪ್ಲೈಯರ್ ಕೆಲ್ಸ ಏನಲ್ಲ, ನಾನ್ ಬರೀ ಆರ್ಡರ್ ತಗೊಳ್ತಾ ಇದೀನಿ ಅಷ್ಟೇ. ಅಂಡ್ ಮೋರೋವರ್ ಯಾವ ಕೆಲ್ಸ ಮಾಡಿದ್ರೆ ಏನಂತೆ? ನಾಳೆ ಜಲ್ಲಿ ಹೊಡೆಯೋದಕ್ಕೂ ಸಿಮೆಂಟ್ ಹೊರೋದಕ್ಕೂ ಹೋಗು, ಅದು ಕೆಲ್ಸನೇ ತಾನೇ. ನೋಡು ಶ್ರುತಿ, ನಾನ್ ಯಾವ ಕೆಲ್ಸದ ಬಗ್ಗೆನೂ ಚೀಪಾಗಿ ಮಾತಾಡ್ತಿಲ್ಲ. ಆದ್ರೆ ನಾವ್ ನಿನ್ನ ಬೆಳೆಸಿದ್ ಹೇಗೆ, ನೀನ್ ಬೆಳಿತಾ ಇರೋದ್ ಹೇಗೆ? ನೀನ್ ಹೂ ಅಂದ್ರೆ ಇಂತ 10 ಹೋಟೆಲ್ಲು ನಾಳೆ ನಿನ್ನ ಹೆಸರಲ್ಲಿ ಇರತ್ತೆ. ಅಮ್ಮ, ಫಸ್ಟ್ ಆಫ್ ಆಲ್ ನಾನ್ ಇಲ್ಲಿ ಕೆಲ್ಸಕ್ ಸೇರಕ್ಕೆ ನೀವ್ ಹೇಳಿದ ಮಾತೆ ಕಾರಣ. ನೀವೇ ತಾನೇ ಹೇಳಿದ್ದು ಅವ್ನಿರೋ ಜಾಗದಲ್ಲಿ ನೀನು ಇರು ಅಂತ. ಅದಕ್ಕೆ ಇಂತ ಕೆಲ್ಸಕ್ ಸೇರಿದ್ದೀನಿ. ಈ ಹೋಟೆಲ್ನ ಪರ್ಚೇಸ್ ಮಾಡ್ಕೊಡ್ಲೇನೆ, ಹಾಯಾಗಿ
ಕ್ಯಾಶಿಯರ್ ಟೇಬಲ್ ಮೇಲೆ ಕೂತ್ಕೋ. ಏನು ಶಾಪ್ ಕೊಡಕ್ ಬಂದಿದ್ಯಾ ನಿನಗೆ? ಶೋ ಅಪ್ಪ, ನಾನ್ ನಿಮ್ಮಮ್ಮ ಕಣೆ, ಮಗ್ಳು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಲೋ ಅತ್ತೆ. ಏನ್ ಹಲೋ ರವಿ, ನನ್ ಮಗಳನ್ನ ಈ ಹೋಟೆಲ್ ಅಲ್ಲಿ ಸರ್ವರ್ ಆರ್ಡರ್ ತಗೊಳ್ಳೋ ಕೆಲ್ಸ ಸೇರ್ಸ್ಕೊಂಡಿದ್ಯಾ ಅಂತ ಬಡ್ತನನ ನಿಮ್ ಮನೇಲಿ? ಯಾರಿದ ಕುಮ್ಮ ಕೊಟ್ಟಿದ್ದು? ನಿಮ್ ತಂದೆನಾ? ಅತ್ತೆ ನೀವು ರವಿ ನೀನ್ ಸುಮ್ನೆ ನಾನ್ ಮಾತಾಡ್ತೀನಿ. ಅಮ್ಮ, ಇಲ್ಲಿ ನೀನ್ ನನ್ ಬಗ್ಗೆ ಮಾತಾಡ್ತಾ ಇರೋದು. ಮಾವನ್ ಯಾಕೆ ಹೇಳ್ತಿದ್ಯಾ ನೀನು? ಮಾವ ದೇವ್ರಂತ ಮನುಷ್ಯ, ಅವ್ರ ಬಗ್ಗೆ ಏನೇನೋ ಮಾತಾಡೋದ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಹೌದೇ, ರಾಣಿಯಾಗಿ ನಿನ್ನ ಸಾಕದ್ನಲ್ಲ, ನನ್ಗೆ ಯಾವ ಅಧಿಕಾರನೂ ಇಲ್ಲ ಬಿಡು. ಕೂತ್ಕೊಂಡು 2 ಶ್ಲೋಕ 2 ಕವಿತೆ ಹೇಳಿದ ತಕ್ಷಣ ದೊಡ್ಡ ಮನುಷ್ಯ ಆಗೋಗ್ಬಿಟ್ರಲ್ಲ ಆ ಮನುಷ್ಯ. ಅತ್ತೆ ಪ್ಲೀಸ್, ಗೊತ್ತಿಲ್ಲದೆ ನಮ್ ತಂದೆ ಬಗ್ಗೆ ಏನೇನೋ ಮಾತಾಡ್ಬೇಡಿ. ಏನಾದ್ರೂ ಮಾಡ್ಕೊಳ್ಳಿ, ಹಾಳಾದ್ ಲವ್ ಅಂತ ಬಿದ್ದು ಶ್ರುತಿ ನಿನ್ ಜೀವನಾನೇ ಹಾಳ್ ಮಾಡ್ಕೊಂಡ್ಬಿಟ್ಟೆ. ಛೀ ಶ್ರುತಿ, ಅದಕ್ಕೆ ಹೇಳಿದ್ದು ಈ ಕೆಲ್ಸಕ್ಕೆ ಬರೋದು ಬೇಡ ಅಂತ. ಇದೆಲ್ಲ ಬೇಡ ಶ್ರುತಿ, ನಾನ್ ನೀತು ಹತ್ರ ಮಾತಾಡ್ತೀನಿ, ನಿನ್ ಮನೆಗೆ ಹೊರಡು. 10ನೇ ನಂಬರ್ ಟೇಬಲ್ಗೆ 2 ನಾನ್, 1 ಪನೀರ್ ಮಂಚೂರಿಯನ್ ಅಂಡ್ ದಾಲ್ ಕಿಚಡಿ ಬೇಕು. ಹೋಗಿ ಪ್ರಿಪೇರ್ ಮಾಡು. ಶ್ರುತಿ, ನಾನ್ ಹೇಳ್ತಾ ಇರೋದೇನೋ ನೀನ್ ಹೇಳ್ತಾ ಇರೋದೇನೋ. ಹೋಗು ಪೂಸೆ, ಕೆಲ್ಸ ನೋಡ್ಕೊ ಹೋಗು. ಅಮ್ಮ ಡಬ್ಬಿಂಗ್ ಮಾಡ್ಬೇಡ ಅಂತ ಅಂದಾಗ್ಲೂ ನಾನ್ ಡಬ್ಬಿಂಗ್ ಮಾಡಿದೀನಿ. ಕೆಲ್ಸ, ಬದುಕು, ಮದ್ವೆ ಇದೆಲ್ಲ ನನ್ನ ಇಷ್ಟ ರವಿ. ಇದ್ರಲ್ಲಿ ಯಾರು ಇಂಟರ್ಫಿಯರ್ ಆಗೋದು ನನಗ್ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಅಲ್ಲ ಶ್ರುತಿ, ಮೃಗಾಲಯ ನಿಲಯ ಆಲಯ. ಓಹೋ, ಏನೇ ಸೂರ್ಯ, ಏನು ಹುಲ್ಲು ತಿಂದ್ರೆ ಹುಲಿಯಾಗಿ ಮಲ್ಕೊಂಡಿದ್ಯಲ್ಲೋ? ಇಲ್ಲಪ್ಪ, ಯಾಕೆ ಹೇಳ್ತೀಯ? ಬೆಂಗಳೂರಲ್ಲಿ ಕಾರ್ ಓಡಿಸೋದಿದೆಯಲ್ಲ, ಬೆನ್ನುಗಳು ನೀರಲ್ಲದಿರೋ ಬನ್ಗಳ ತರ ಹೋಗಿದ್ವು. ಅದಕ್ಕೆ ಮಲ್ಕೊಂಡು ಕಳಿಸ್ಕೊಂಡು ಸರ್ವಿಸ್ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಓದಿದಿದ್ರೆ ಈ ಕಷ್ಟಗಳೆಲ್ಲ ತಪ್ಪಿರ್ತಾ ಇತ್ತಾ? ಇರೋದಪ್ಪ, ಇರೋದು ಈ ನಮ್ ಬೆಂಗಳೂರು ರೋಡ್ಗಳಿಗೆಲ್ಲ. ಅದಕ್ಕೆ ಮೇಲು ಕೀಳು ಅನ್ನೋದೇ ಇಲ್ಲ. ಪಕ್ಕದ ಕಾರಲ್ಲಿ ಡಾಕ್ಟ್ರು, ನಮ್ ಕಾರಲ್ಲಿ ಡ್ರೈವರ್. ನಾನು ಸೊಂಟ ಮುರ್ಕೋತಾ ಇದ್ರೆ ಆವು ಇದು ಮೈಕೈಯನ್ನ ಮುರ್ಕೋತಾ ಇದ್ದ. ರಸ್ತೆಗೆ ಇಳಿಯೋವರೆಗೂ ಅಷ್ಟೇ, ದೊಡ್ಡವರು ಚಿಕ್ಕವರು ಅನ್ನೋದೆಲ್ಲ. ಒಂದ್ಸತಿ ಇಳಿದ ಮೇಲೆ ಅಲ್ಲೇ ತಟಸ್ಥರಾಗಿ ನಿಂತಿರ್ತಾರೆ. ಡಾಕ್ಟ್ರು ಅಂದಾಗ ನೆನಪಾಯ್ತು, ಮೊನ್ನೆ ಎಲ್ಲಾರ್ಗು ದುಡ್ಡು ಕೊಟ್ಟು ಕಡೆಗೆ ಆಸ್ಪತ್ರೆ ಬಿಲ್ ಕಟ್ಟಿದ್ದು ನೀನೇ ಅಲ್ವಾ? ಆಯ್ತು ಬಿಡಪ್ಪ, ಅದು ಅದೇ ಎಷ್ಟಾಯ್ತು ಏನು ಅನ್ನೋದಾದ್ರೂ ಹೇಳಯ್ಯ. ಬಿಲ್ಗಳಿದೆ ತೋರಿಸ್ಲೆ. ಈ ಗಾಡಿ ಬಿಟ್ಟು ಬಿಟ್ಟು ಬಾಯಿ ಬಿಡೋದೇ ಕಷ್ಟ ಆಗೋಗಿದೆ. ಆಯ್ತು ಕೊಡು. ಮೀನಾ, ಓಯ್ ಮೀನಾ, ಲೇ ಆಸ್ಪತ್ರೆ ಬಿಲ್ಗಳಿದ್ನಲ್ಲ ಅದೆಲ್ಲ ತಗೊಂಬರವ್ವ. ಕೂತ್ಕೊಳ್ಪ, ಅಲ್ಲೇ ಕೂತ್ಕೋ. ಯಾರು ಬೇರೆ ಕೂತ್ಕೋಬೇಕಲ್ವಾ? ನಾರಾಯಣ ವಾಸುದೇವ ಶ್ರೀಹರಿ ರಾಘವೇಂದ್ರ ಕೊಡ್ಕೊಂಡ. ಏನದು ಕಾರ್ ರಿಪೇರಿ ಬಂದಿದ್ಯಾ ಹೇಗೆ? ಓದಕ್ಕಿದೆ ಲಿಸ್ಟು ಸ್ಪೇರ್ ಪಾರ್ಟ್ಸ್. ನಿನ್ ಮಗನಿಗೆ ರಿಪೇರಿ ಆಯ್ತಲ್ಲ ಮೊನ್ನೆ ಆಸ್ಪತ್ರೆಯಲ್ಲಿ, ಅದ್ರಲ್ಲಿ ಇಷ್ಟು. ಅಂದ್ರೆ ಆಸ್ಪತ್ರೆಯಲ್ಲಿ ನಾವ್ ಬಿಲ್ ಕಟ್ಟಿದ್ವಲ್ಲ ಅತ್ತೆ, ಅದ್ರಲ್ಲಿ ಇಷ್ಟು. ಓ, ನೀನು ಬಿಲ್ ಕಟ್ಟಿದ್ದ? ಅಲ್ಲ ಕಣೆ, ಅಷ್ಟು ದೊಡ್ಡ ಆಸ್ಪತ್ರೆಗೆ ಬಿಲ್ ಕಟ್ಟೋ ಯೋಗ್ಯತೆ ನಿನಗೂ ನಿನ್ ಗಂಡನಿಗೂ ಇದೆಯಾ? ಇದು ಪಾಯಿಂಟ್ ಅಂದ್ರೆ ಕೇಳ್ಬೇಕಮ್ಮ. ಓ, ಅದು ಅಷ್ಟ್ ದೊಡ್ಡ ಆಸ್ಪತ್ರೆನೋ ಆ ಯೋಗ್ಯತೆ ನಮ್ಗೆ ಇದ್ಯೋ ಇಲ್ವೋ, ಆದ್ರೆ ಆ ಬಿಲ್ ಕಟ್ಟಿರೋದ್ ನಿಜನೇ ಅತ್ತೆ. ಅಮ್ಮಣ್ಣಿ, ಚೊಂಬಲ್ ಕಾಫಿ ಕುಡ್ದಂಗೆಲ್ಲ ಬಿಲ್ ಕಟ್ಟೋದು? ಲೇ ಅನಿಷ್ಟ್ವೇ, ಕೈಯಲ್ಲಿ ಸಾಕ್ಷಿ ಹಿಡ್ಕೊಂಡು ಕೂತಿದ್ದೀನಿ, ಅದೇನ್ ಮಾತು ಅಂತ ಆಡ್ತೀಯ ನೀನು? ಓಹೋ, ಬಿಲ್ ಕಟ್ಟಿಬಿಟ್ಟಿದೀನಿ ಅಂತ ದೊಡ್ಡಸ್ಗೆ ತೋರ್ಸೋದಕ್ಕೆ ಇದನ್ನೆಲ್ಲ ಇಟ್ಕೊಂಡಿದ್ದೀರ ಪ್ರೂಫು? ರವಿ, ಈಗ ಒಂದ್ ಒಳ್ಳೆ ಡ್ರಾಮಾ ಶುರು ಆಗತ್ತೆ, ನಾವ್ ಕೂತ್ಕೊಂಡು ನೋಡ್ರ. ಇವ್ರು ಯಾವ್ದೋ ದೊಡ್ಡಸ್ಗೆ ತೋರ್ಸಕ್ಕೋಸ್ಕರ ಹೇಳಿಲ್ಲ ಕಣೆ, ನಾನ್ ನೋಡ್ಬೇಕು ಅಂತ ಕೇಳಿದೆ, ಅದಕ್ಕೆ ಕೊಟ್ಟ ಪಾಪ. ಅಪ್ಪಪ್ಪ, ಅದು ಎಷ್ಟು ಪರ ವಹಿಸ್ಕೊಂಡ್ ಮಾತಾಡ್ತೀರಿ ನೀವು? ತಗೊಂಬಂದ್ ಇಟ್ಟಿದಾನಲ್ಲ ಎಲ್ಲಾನು ನೋಡಿ, ನಾನು ಎಷ್ಟು ಖರ್ಚು ಮಾಡಿದೀನಿ ಅಂತ ತೋರ್ಸ್ಕೋಬೇಕಲ್ಲ. ನನಗ್ ಗೊತ್ತಿಲ್ವಾ ಇವ್ ನೀಚತನ ಏನು ಅಂತ? ನಾನು ನೀಚ, ದುಷ್ಟ, ಪರಮ ಪಾಪಿ, ಹಲ್ ಕಟ್ಟಾಗಿರೋ ಮೆಣಸಿನ್ಕಾಯಿ ಹಿಂಗೆಲ್ಲ ಹೇಳಿದ್ರೆ ನಿಂಗೆ ಸಮಾಧಾನ ಅಲ್ಲ ಸಕ್ರೆ? ಪರವಾಗಿಲ್ಲ ಅಷ್ಟೇ. ಕಡೆಗಾದ್ರೂ ಸ್ವಲ್ಪನಾದ್ರೂ ಸತ್ಯ ಒಪ್ಕೊಂಡಿದ್ದಾನಲ್ಲ ಅಂತ ಸಮಾಧಾನ ಆಗುತ್ತೆ. ಮಾರಿ ಕೂಡ ಹೋರಿ ಮೇಲೆ ಸ್ವಲ್ಪ ಕರುಣೆಯಿಂದ ತೋರಿಸುತ್ತೇನೋ ಕಣೆ, ಆದ್ರೆ ಸ್ವಂತ ಮಗನ ಮೇಲೆ ಒಂಚೂರು ಕರುಣೆ ಅನ್ನೋದೇ ಇಲ್ವಲ್ಲ ನಿನಗೆ? ಅಯ್ಯೋ, ಯಾಕಿಲ್ಲ? ಎಲ್ಲ ಇದೆ, ಕರುಣೆ, ಸಾನಿಕೆ, ಗುಗ್ಲಿ ಎಲ್ಲ ಇದೆಪ್ಪ. ಮಾವ, 3ನೇವ್ರ ಬಗ್ಗೆ ಬಿಡಿ ಮಾವ. ರವಿ, ನಿನಗೆ ಹೇಳ್ತಾ ಇದ್ರೆ ಪೌಡ್ರು 3ನೇ ಮಗನ ಬಗ್ಗೆ ಮಾತಾಡ್ಬಿಡಿ, ಬಿಟ್ಬಿಡಿ ಅಂತ. ಸೂರ್ಯ ಅವ್ರೆ, ಸ್ವಲ್ಪ ಸುಮ್ನೆ ಇರ್ತೀರಾ ನೀವು? ಟೇರಿಂಗ್ ತಿರ್ಸೋದಕ್ಕಿಂತ ಚೆನ್ನಾಗಿ ತಿರ್ಸ್ತೀರಾ ಮಾತುಗಳನ್ನ. ನಾನ್ 3ನೇವ್ರು ಅಂತ ಹೇಳಿದ್ದು ನಿಮ್ಮನ್ನೇ. ಯಾರಮ್ಮ 3ನೇವ್ರು? ಯಾರು ಹೇಳ್ತಾ ಇದೀಯ ನೀನು? ನೀವು ಪಡಬಾರ್ದು ಕಷ್ಟಪಡ್ಕೊಂಡು ಆಸ್ಪತ್ರೆ ಕೂತಿದ್ರಲ್ಲ,
ಅವಾಗ ಹೊರಗಡೆ ಏನ್ ಕಷ್ಟ ಆಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ? ಅದನ್ನ ತೀರಿಸ್ದವ ಇವನು. ಬಂದವ್ರಿಗೆಲ್ಲ ದುಡ್ಡು ಕೊಟ್ಟು ಕಳ್ಸಿದ್ದು ಇವನೇ ಕಣಮ್ಮ, ಈತ. ಅಲ್ಲಪ್ಪ, ಈ ಬಂದವ್ರಿಗೆಲ್ಲ ಯಾಕಪ್ಪ ದುಡ್ಡು ಕೊಡ್ಬೇಕು? ಏನ್ ದುಡ್ಡು ಜಾಸ್ತಿ ಇತ್ತಾ? ಆಸ್ಪತ್ರೆ ಕಟ್ಟಿದನಾ? ಬಿಲ್ಲಿದ್ಯಾ? ಆಸ್ಪತ್ರೆಗೆ ನಿಮ್ಮನ್ನ ಯಾರು ಹುಡ್ಕೊಂಡ್ ಬಂದಿದ್ರು ಅನ್ನೋದ್ ಗೊತ್ತಿದ್ಯಾ ನಿಮ್ಗೆ? ಏ ಹುಡ್ಗಿ, ನನ್ನ ನೋಡಕ್ ಆಸ್ಪತ್ರೆಗೆ ಯಾರು ಬರ್ತಾರೆ? ಅಲ್ಲ ನಾನೇನ್ ಫಿಲ್ಮ್ ಸ್ಟಾರಾ ಇಲ್ಲ 5 ಸ್ಟಾರ್ ಹೋಟ್ಲು ಓನರಾ? ಏನು ಇಲ್ದೇನೆ ಇಷ್ಟೆಲ್ಲ ಒಯ್ಕೋತಾ ಇದೆಯಲ್ಲ ಅಪ್ಪನೇ. ಅಕಸ್ಮಾತ್ ಅಷ್ಟೆಲ್ಲ ಆಗೋಗಿದ್ರೆ ನಿಜವಾಗ್ಲು ನಕ್ಷತ್ರನೇ ಏಣಿ ಹಾಕೊಂಡು ಕೆಳಗಿಳಿ ಬಂದು ನಿನ್ನ ಮಾತಾಡಿಸ್ಬೇಕಾಗಿತ್ತು. ಅಲ್ಲ, ಕಣ್ಕಂಡವ್ರಿಗೆಲ್ಲ ಯಾಕ್ರಿ ನೀವ್ ದುಡ್ಡು ಕೊಟ್ಟಿದ್ದು? ಕಟ್ಟಿದ್ದು ಕಣ್ಕಂಡವ್ರಿಗಲ್ಲಮ್ಮ, ನಿಮ್ ಯಜಮಾನಪ್ಪ ಮಾಡ್ಕೊಂಡ್ ಬಂದಿದ್ರಲ್ಲ ಅವಾಂತರ, ಅವ್ರಿಗೆ ಕೊಟ್ಟಿದ್ದು. ಏ ಹಲೋ, ಏನ್ ಅವಾಂತರ ಮಾಡ್ಕೊಂಡಿದ್ದೆ? ಪಾದಚಾರಿಗೆ ಗ್ರಹಚಾರ ಬಿಡಿಸಿದ್ದು, ಸೈಕಲ್ ಸವಾರನ ಮೇಲೆ ತಾವು ಸವಾರಿ ಮಾಡಿ ಬಂದಿದ್ದು, 2 ವೀಲರ್ ಅಲ್ಲಿ ಬಂದವನ್ನ 2 ಮಿನಿಟ್ಸ್ ಹಂಗೆ ಅಲ್ಲೇ ಬಿಡಿಸಿದ್ದು, ಕೃಷ್ಣ ಬೆಣ್ಣೆಗಡಿಗೆನ ಹೊಡೆದಂಗೆ ತಾವು ನೀರಿನ ಬಿಂದಿಗೆನ ಹಂಗೆ ಹೊಡೆದಾಕ ಬಂದಿದ್ದು, ಸಾಧಾಪ್ನೆ ಸಾಧ್ನೆ. ಕಾಲ ಮೇಲೆ ಕಾರ್ ಹತ್ತಿಸ್ಕೊಂಡಿರೋ ಈದ್ ನಾಯಿ ತರ ರೋಡ್ ಅಲ್ದು ಬಂದ್ಬಿಟ್ಟಿದ್ಯಲ್ಲೋ, ಅಪರೂಪದ ಅನಿಮಲ್ಲು. ರವಿ, ಸೂರ್ಯ ಅವರು ಮಸ್ತಾಗಿ ಮಾತಾಡ್ತಾರೆ. ಹೇಳ್ಸ್ಕೊಳ್ಳೋದಕ್ಕೆ ಥ್ರಿಲ್ಲರ್ ಮುಂಚೆ ಫೈಟ್ ನೋಡ್ದಂಗ ಅಂತ ಇದ್ದಂಗೆ. ನೀನ್ ಸುಮ್ನೆ ಇರೋ ಸ್ವಲ್ಪ ಹೊತ್ತು. ನಿಮ್ಗೊಂಚೂರು ಟೇಸ್ಟ್ ಇರು. ಸರಿ, ಅವ್ರಿಗೆಲ್ಲ ನೀನ್ ದುಡ್ಡು ಕೊಟ್ಟಿರೋದಕ್ಕೆ ದಾಖಲೆ ಏನಿದೆ? ಎಲ್ಲಿಗಿಲಿದ್ಯೋ? ಇಲ್ಲೇ ಮನೋಜ, ಸೈಕಲ್ ಅಲ್ಲಿ ಹೋಗೋನ್ಗೆ ರೋಡ್ ಮೇಲೆ ಹೋಗೋನ್ಗೆ ದುಡ್ಡು ಕೊಟ್ಟು ಬಿಲ್ ಕೇಳಕ್ಕಾಗತ್ತೇನೋ? ತಗೋಬೇಕು. 1 ರೂಪಾಯಿ ಖರ್ಚಾದ್ರೂ ಬಿಲ್ ತಗೋಬೇಕು. ಏನಮ್ಮ, 5 ಡಿಗ್ರಿ ಮನೋಜನ್ ಮುಂದೆ ವಾದಕ್ ಬರ್ಬೇಕಾದ್ರೆ ಸರಿ ಬರ್ಬೇಕು. ಅಯ್ಯತ್ತೇ ಕಡಿಕೆಲೇ, ನೀನ್ ಬಂದ್ ಗುಮ್ಮಿಸ್ಬಿಡ್ತೀಯ ಅಂತ ಅವ್ರು ಕೈಯಲ್ಲಿ ಬಿಲ್ ಬುಕ್ ಇಟ್ಕೊಂಡು ರೆಡಿಯಾಗಿ ರೋಡಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಯ್ತನ? ಮತ್ತೆ ನಾನು ಅದಕ್ಕೆಲ್ಲ ದುಡ್ಡೇ ವಾಪಸ್ ಕೊಡ್ಲಿ? ಕೊಡು ಅಂತ ಅವ್ನ್ ಹೇಳಿದ್ನ? ಇಷ್ಟೊತ್ತು ಹೇಳಿರ್ಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಹೋಗ್ಲಿ, ಪಾಪದ ಪರದೇಶಿಗಳಂತೂ ಸುಮ್ನೆ ಇದ್ರೆ. ಇಲ್ಲ, ಕೊಬ್ಬರಿ ಮಿಠಾಯಿ ತರ ಕೊಬ್ಬಿದ ಮಿಠಾಯಿಗಳು ಗಂಡ ಹೆಂಡ್ತೀರಿ ಇಬ್ರು. ನೋಡಿ, ನನ್ ವಿಷಯಕ್ಕೆಲ್ಲ ಬರ್ಬಾರ್ದು ನೀವು. ಯಾಕ್ ತಾಯಿ ಒನ್ನೆ ಓಡತಾವು? ನೋ ಎಂಟ್ರಿ ಬರ್ಬೇಡ ಅಂತ ಬೋರ್ಡ್ ಹಾಕೊಳಕ್ಕೆ. ಹೋಗೋಗು. ನೀವು ಅನ್ನೋಷ್ಟೊತ್ತಿಗೆ ಇದು ಅಮ್ಲಕುಲ ರಾಗ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತದೆ. ನಾನ್ ಸರಿಯಾಗಿರೋ ಬಿಲ್ಸ್ ಇಲ್ಲದೆ ದುಡ್ಡು ಕೊಡಕ್ ಆಗಲ್ಲ ಕಣ. ಆಹಾ, ಇದು ಒಳ್ಳೆ ಚೆನ್ನಾಗಿದ್ಯಲ್ರಿ. ನಿಮ್ಗೋಸ್ಕರ ಖರ್ಚು ಮಾಡಿರೋ ದುಡ್ಡನ್ನ ನೀವ್ ಕೊಡಲ್ಲ ಅಂದ್ರೆ ಏನರ್ಥ? ನಮಗ್ ಹೇಳ್ತೆ ಕೊಡಿ ಅಂತ ಯಾರು ಹೇಳಿದ್ದು? ಅವ್ರನ್ನೆಲ್ಲ ಒಳಗಡೆ ಬಿಟ್ಟಿದ್ರೆ ಗೊತ್ತಾಗಿರೋದು ಹೇಗೆ ಕೇಳಿರೋರು ಅಂತ. ಪಾಪ ಅವ್ರು ನೊಂದ್ಕೊಂಡಿದ್ದಾರೆ, ಅವ್ರಿಗೆ ತೊಂದ್ರೆ ಮಾಡಕ್ ಬೇಡ ಅಂತ ನಾವೇ ದುಡ್ಡು ಕೊಟ್ಟಿದ್ದು. ಅಷ್ಟೇ ಅಲ್ಲ, ಆಪರೇಷನ್ಗೆ ಬೆಡ್ ಚಾರ್ಜ್ಗೆ ಅಂತ ಸಾಲ ಮಾಡಿ ಕೈಯಲ್ಲಿ ಇದ್ದಿದ್ ದುಡ್ಡೆಲ್ಲ ಸೇರ್ಸಿ ಕೊಟ್ಟಿದೀವಿ. ಯಾಕೆ ಬಂದ್ಬಿಡಿ, ಇವಾಗ ಅದನ್ನೆಲ್ಲ ಕೊಡ್ಬೇಕಾ ನಾನು? ಕೊಡ್ಲೇಬೇಕು ಕಣೋ, ಕೊಡು, ಇವಾಗ್ಲೇ ಕೊಡು. ನಾಯಿ ಬಾಲ ಈ ದೊಂಗ ನಾಯಿ ಅಲ್ಲ, ಯಾವತ್ತಿದ್ರು ಸೊಟ್ಟಂಪಟ್ಟನೆ. ಅದು ನೆಟ್ಟಿಗಾಗಲ್ಲ, ಇವ್ನು ನೆಟ್ಟಿಗಿರಲ್ಲ. ಆಯ್ತಲ್ಲಪ್ಪ, ಹಾಕಿಸ್ಕೊಂಡಿಯಲ್ಲಪ್ಪ ಕಲ್ ಚಪಡಿನ. 5 ಡಿಗ್ರಿ ಓದಿ ಪ್ರಯೋಜನ ಇಲ್ವಲ್ಲೋ. ಪಾಪ ಇವನು ದುಡ್ಡು ಕೊಡಿ ಅಂತ ಕೇಳೇ ಇರ್ಲಿಲ್ಲ, ಅವಾಗೇ ಬಂದು ಮೇಲ್ ಬಿದ್ದು ದುಡ್ಡು ಕೇಳೋ ಮಾಡ್ಕೊಂಡ್ರಿ. ಏನ್ ಬೇಡ ನೀವ್ ಹೋಗ್ಲು, ನಾನೇನ್ ದುಡ್ಡು ಕೊಡಲ್ಲ. ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ಅವನಿಸ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಬಂದು ಪೋಣಿಸ್ಬಿಡ್ತೀನಿ ಸಂಡಿಗೆ ಮಗನೇ. ಬಂದ್ರಲ್ಲ ಧೃತರಾಷ್ಟ್ರಮ್ಮ. ಸೂರ್ಯ, ಹೆಬ್ಬ ಜಾಸ್ತಿ ಆಗಿದೆ ನಿನ್ಗೆ. ಮೊದಲೇ ಕೋಪದಲ್ಲಿ ಬಂದಿದ್ದೀನಿ. ಕೋಪಕ್ಕೆ ವಿಷಯ ಏನು ಅಂತ ಹೇಳಿ ತಾಯಿ? ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದಾಳೆ ನನ್ ಮಗಳು. ನಮ್ಮ ಮನೆಯವರು ಬ್ಲಾಂಕ್ ಚೆಕ್ ಕಳ್ಸಿದ್ದಾರೆ, ಅದಕ್ಕೆ ಎಷ್ಟ್ ಬೇಕಾದ್ರೂ ಬರ್ಕೊಳ್ಳಿ.